ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾವು ವರ್ಗ ಸಮೀಕರಣಗಳು ಅಧ್ಯಾಯ 4ರಲ್ಲಿ ಬರುವಂಥ ಅಭ್ಯಾಸ 4.2ರ 3ನೇ, 4ನೇ, 5ನೇ ಮತ್ತು 6ನೇ ಪ್ರಶ್ನೆಗಳನ್ನು ಬಿಡಿಸೋಣ. ಹಿಂದಿನ ವಿಡಿಯೋಗಳಲ್ಲಿ ನಾನು ವರ್ಗ ಸಮೀಕರಣಗಳು ಈ ಅಧ್ಯಾಯದಲ್ಲಿ ಬರುವಂಥ ಅಭ್ಯಾಸ 4.1ರ ಮೊದಲನೇ ಮತ್ತು ಎರಡನೇ ಮುಖ್ಯ ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ. ಹಾಗೆ ಅಭ್ಯಾಸ 4.2ರ ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿರುವ ಎಲ್ಲ ಉಪ ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ. ಆ ವಿಡಿಯೋಗಳಿಗೆ ಸಂಬಂಧಿಸಿದಂಥ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಆ ವಿಡಿಯೋಗಳನ್ನು ನೋಡಬಹುದು. ಸೊ ಅಭ್ಯಾಸ 4.2ರ 3ನೇ ಮುಖ್ಯ ಪ್ರಶ್ನೆ ಈ ರೀತಿಯಾಗಿದೆ. ಎರಡು ಸಂಖ್ಯೆಗಳ ಮೊತ್ತ 27 ಮತ್ತು ಗುಣಲಬ್ಧ 182, ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಈ ರೀತಿಯ ಹೇಳಿಕೆ ರೂಪದ ಸಮಸ್ಯೆಯನ್ನು ನಮಗೆ ನೀಡಿದ್ದಾರೆ. ನಾವೀಗ ಈ ಹೇಳಿಕೆ ರೂಪದ ಸಮಸ್ಯೆಯಲ್ಲಿ ನೀಡಿರುವ ನಿಬಂಧನೆಗಳನ್ನು ಬಳಸಿಕೊಂಡು ವರ್ಗ ಸಮೀಕರಣವನ್ನು ಮಾಡಿಕೊಂಡು ತದನಂತರ ಆ ವರ್ಗ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸಿ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯೋಣ. ಸೊ ಪ್ರಶ್ನೆಯಲ್ಲಿ ನಮಗೆ ಈ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ಅವುಗಳ ಮೊತ್ತ ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ದಾರೆ? 27 ಬರ್ತಾ ಇದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಯಾವ ಸಂಖ್ಯೆಯನ್ನು ಕೂಡಿಸಿ ನೀವು ಮತ್ತೆ 27 ತಂದಿರಲ್ವಾ, ಅದೇ ಸಂಖ್ಯೆಯನ್ನು ಗುಣಿಸಿದಾಗ ಗುಣಲಬ್ಧ 182 ಬರ್ತಾ ಇದೆ ಅಂತ ಹೇಳಿದ್ದಾರೆ. ಹಾಗಾದರೆ ಮೊತ್ತ 27 ಬರುವಂಥ ಗುಣಲಬ್ಧ 182 ಬರುವಂಥ ಆ ಸಂಖ್ಯೆಗಳನ್ನು ನೀವು ಕಂಡುಹಿಡಿಯಿರಿ ಅಂತ ನಮಗೆ ಹೇಳಿದ್ದಾರೆ. ಸೊ ನಾವಿಲ್ಲಿ ಕಂಡುಹಿಡಿಯಬೇಕಾದ ಮೊದಲನೇ ಸಂಖ್ಯೆಯನ್ನು x ಚರಾಕ್ಷರವಾಗಿ, ಹಾಗೆ ಎರಡನೇ ಸಂಖ್ಯೆಯನ್ನು 27 ಮೈನಸ್ x ಆಗಿರಲಿ ಎಂದು ತೆಗೆದುಕೊಳ್ಳೋಣ. ಏಕೆಂದರೆ ಈ ರೀತಿಯ ಸಂಖ್ಯೆಗಳನ್ನು ತೆಗೆದುಕೊಂಡಾಗ ಈ ಸಂಖ್ಯೆಗಳನ್ನು ಕೂಡಿಸಿದಾಗ ಮೊತ್ತವು ಇಲ್ಲಿ 27 ಬರುತ್ತದೆ. ಅಂದರೆ x ಮೊದಲನೇ ಸಂಖ್ಯೆ, ಎರಡನೇ ಸಂಖ್ಯೆ 27 ಮೈನಸ್ x, ಇವುಗಳನ್ನು ಕೂಡಿಸಿದಾಗ ಪ್ಲಸ್ x ಮೈನಸ್ x ಕ್ಯಾನ್ಸಲ್ ಆಗಿ ಮೊತ್ತವು 27 ಬರುತ್ತದೆ. ಸೊ ಈ ರೀತಿ ಸಂಖ್ಯೆಯನ್ನು ತೆಗೆದುಕೊಂಡಾಗ ಈ ಸಂಖ್ಯೆಗಳು ಮೊದಲನೇ ನಿಬಂಧನೆ, ಎರಡು ಸಂಖ್ಯೆಗಳ ಮೊತ್ತ 27 ಆಗುತ್ತದೆ ಎಂಬ ನಿಬಂಧನೆಯನ್ನು ಇವುಗಳು ಪಾಲಿಸುತ್ತವೆ. ಹಾಗಾಗಿ ನಾನು ಮೊದಲನೇ ಸಂಖ್ಯೆಯನ್ನು x ಆಗಿ, ಎರಡನೇ ಸಂಖ್ಯೆಯನ್ನು 27 ಮೈನಸ್ x ಆಗಿ ತೆಗೆದುಕೊಂಡಿದ್ದೇನೆ. ಸೊ ನಾವೀಗ ಈ ಪ್ರಶ್ನೆಯಲ್ಲಿ ನೀಡಿರುವ ಎರಡನೇ ನಿಬಂಧನೆ, ಈ ಸಂಖ್ಯೆಗಳ ಗುಣಲಬ್ಧ, ಎರಡು ಸಂಖ್ಯೆಗಳ ಗುಣಲಬ್ಧ 182 ಆಗಿದೆ ಅಂತ ನೀಡಿದ್ದಾರೆ. ಈ ನಿಬಂಧನೆಯನ್ನು ಬಳಸಿಕೊಂಡು ನಾನೀಗ ಸಮೀಕರಣವನ್ನು ಮಾಡಿಕೊಳ್ಳುತ್ತೇನೆ. ಅಂದರೆ ಎರಡು ಸಂಖ್ಯೆಗಳ ಗುಣಲಬ್ಧ ಅಂತ ಹೇಳಿದ್ದಾರೆ. ಎರಡು ಸಂಖ್ಯೆಗಳಲ್ಲಿ ಮೊದಲನೇ ಸಂಖ್ಯೆನ ನಾವಿಲ್ಲಿ x ಆಗಿ ತೆಗೆದುಕೊಂಡಿದ್ದೇವೆ, ಎರಡನೇ ಸಂಖ್ಯೆನ ನಾವು 27 ಮೈನಸ್ x ಆಗಿ ತೆಗೆದುಕೊಂಡಿರೋದ್ರಿಂದ ಈ ಸಂಖ್ಯೆಗಳ ಗುಣಲಬ್ಧ ಅಂದರೆ x ಇಂಟು 27 ಮೈನಸ್ x ಆಗುತ್ತದೆ. ಇವುಗಳ ಗುಣಲಬ್ಧವು ಇಲ್ಲಿ 182 ಬರುತ್ತದೆ ಅಂತ ನೀಡಿರೋದ್ರಿಂದ ಈಸ್ ಈಕ್ವಲ್ಸ್ ಟು 182 ಅಂತ ಬರೆದುಕೊಂಡು ಈ ರೀತಿಯ ಒಂದು ಸಮೀಕರಣವನ್ನು ಮಾಡಿಕೊಳ್ಳಬೇಕು. ಹೀಗೆ ಮಾಡಿಕೊಂಡಾಗ ಮೊದಲನೇ ಸಂಖ್ಯೆ x ಇಂಟು ಎರಡನೇ ಸಂಖ್ಯೆ 27 ಮೈನಸ್ x, ಇವುಗಳ ಗುಣಲಬ್ಧ ಈಸ್ ಈಕ್ವಲ್ ಟು 182 ಆಗುತ್ತದೆ. ಸೊ ನಾವೀಗ ಈ ಸಮೀಕರಣವನ್ನು ಸಂಕ್ಷೇಪಿಸಿ ಸಮೀಕರಣವನ್ನು ಆದರ್ಶ ರೂಪದ ವರ್ಗ ಸಮೀಕರಣವಾಗಿ ಮಾಡಿಕೊಳ್ಳೋಣ. ಅದಕ್ಕೋಸ್ಕರ ಈ x ನಿಂದ 27ಕ್ಕೆ ಮತ್ತೆ ಮೈನಸ್ ಎಕ್ಸ್ಗೆ ಗುಣಿಸಿಕೊಳ್ಳಬೇಕು. x ಗುಣಿಸು 27 ಅಂದರೆ 27 x ಆಗುತ್ತದೆ. ಪ್ಲಸ್ ಇಂಟು ಮೈನಸ್ ಮೈನಸ್ x ಇಂಟು x ದ ವರ್ಗ ಆಗುತ್ತದೆ ಈಸ್ ಈಕ್ವಲ್ಸ್ ಟು 182. ಸೊ ಮುಂದಿನ ಹಂತದಲ್ಲಿ ಮೈನಸ್ x ದ ವರ್ಗವನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಪ್ಲಸ್ 27x ಅನ್ನು ಸಹ ಇದ್ದ ಹಾಗೆ ಬರೆದುಕೊಳ್ಳೋಣ. ಈ ಬಲಭಾಗದಲ್ಲಿರುವ ಪ್ಲಸ್ 182ಅನ್ನು ಎಡಭಾಗಕ್ಕೆ ಸ್ಥಳಾಂತರಿಸಿದಾಗ ಪ್ಲಸ್ 182 ಮೈನಸ್ 182 ಆಗುತ್ತದೆ ಈಸ್ ಈಕ್ವಲ್ ಟು ಬಲಭಾಗವು 0 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ ವರ್ಗ ಸಮೀಕರಣದ ಮೊದಲೇ ಪದ x ವರ್ಗದ ಚಿಹ್ನೆ ಇಲ್ಲಿ ಮೈನಸ್ ಬಂದಿರೋದ್ರಿಂದ ನಾವಿಲ್ಲಿ ಈ ವರ್ಗ ಸಮೀಕರಣದ ಮೊದಲನೇ ಪದ x ವರ್ಗದ ಚಿಹ್ನೆಯನ್ನು ಪ್ಲಸ್ ಆಗಿ ಮಾಡಿಕೊಳ್ಳಬೇಕು. ಸೊ ಹೀಗೆ ಮಾಡಿಕೊಳ್ಳಬೇಕಾದ್ರೆ ಈ ವರ್ಗ ಸಮೀಕರಣಕ್ಕೆ ನಾವು ಮೈನಸ್ ಚಿಹ್ನೆಯಿಂದ ಗುಣಿಸಿಕೊಳ್ಳಬೇಕು. ಈ ಮೈನಸ್ ಚಿಹ್ನೆಯಿಂದ ಗುಣಿಸಿಕೊಂಡಾಗ ಈ ವರ್ಗ ಸಮೀಕರಣದ ಪ್ರತಿಯೊಂದು ಪದದ ಚಿಹ್ನೆಯು ಬದಲಾವಣೆ ಆಗುತ್ತದೆ. ಮೈನಸ್ ಇಂಟು ಮೈನಸ್ ಪ್ಲಸ್ x ದ ವರ್ಗ, ಮೈನಸ್ ಇಂಟು ಪ್ಲಸ್ ಮೈನಸ್ 27x, ಮೈನಸ್ ಇಂಟು ಮೈನಸ್ ಪ್ಲಸ್ 182 ಈಸ್ ಈಕ್ವಲ್ಸ್ ಟು 0 ಆಗುತ್ತದೆ. ಹೀಗೆ ನಾವು ಈ ವರ್ಗ ಸಮೀಕರಣದ ಮೊದಲನೇ ಪದದ ಚಿಹ್ನೆಯನ್ನು ಪ್ಲಸ್ ಆಗಿ ಮಾಡಿಕೊಂಡ ನಂತರ ನಾವೀಗ ಈ ವರ್ಗ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸೋಣ. ಸೊ ಇಲ್ಲಿ x ವರ್ಗದ ಸಹಗುಣಕ 1, ಸ್ಥಿರಾಂಕ 182 ಇದೆ. ಇವೆರಡನ್ನು ಗುಣಿಸಿದಾಗ ಬರುವಂಥ ಗುಣಲಬ್ಧ 182. ಹಾಗೆ ಇಲ್ಲಿ ಮಧ್ಯಪದ ಮೈನಸ್ 27 ಇದೆ. ಸೊ ನಾವೀಗ ಎರಡು ಸಂಖ್ಯೆಗಳನ್ನು ಕಂಡುಹಿಡಿಯಬೇಕು. ಆ ಸಂಖ್ಯೆಗಳ ಗುಣಲಬ್ಧ ಏನಾಗಿರ್ಬೇಕಂದ್ರೆ 182 ಆಗಿರಬೇಕು. ಹಾಗೆ ಯಾವ ಸಂಖ್ಯೆಯನ್ನು ಗುಣಿಸಿ ನೀವು 182 ತಂದಿರಲ್ವಾ, ಅದೇ ಸಂಖ್ಯೆಯನ್ನು ಕೂಡಿಸಿದಾಗ ಅಥವಾ ಕಳೆದಾಗ ಮತ್ತೆ ಎಷ್ಟು ಬಂದಿರಬೇಕು? ಮೈನಸ್ 27 ಬಂದಿರಬೇಕು. ಹಾಗಾದ್ರೆ ಆ ಸಂಖ್ಯೆಗಳು ಮೈನಸ್ 13 ಮತ್ತು ಮೈನಸ್ 14 ಆಗುತ್ತದೆ. ಏಕೆಂದರೆ ಮೈನಸ್ 13 ಮತ್ತು ಮೈನಸ್ 14ಅನ್ನು ಕೂಡಿಸಿದಾಗ ಮೊತ್ತ ಮೈನಸ್ 27 ಬರುತ್ತದೆ. ಹಾಗೆ ಮೈನಸ್ 13 ಮತ್ತು ಮೈನಸ್ 14ಅನ್ನು ಗುಣಿಸಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್
13 14 182 ಬರುತ್ತದೆ. ಸೊ ಹೀಗೆ ನಾವು ಗುಣಲಬ್ಧ 182 ಮೊತ್ತ -27 ಬರುವಂಥ ಎರಡು ಸಂಖ್ಯೆಗಳನ್ನು ಕಂಡುಹಿಡಿದ ನಂತರ ನಾವೀಗ ಈ ವರ್ಗ ಸಮೀಕರಣವನ್ನು ಎರಡು ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋಣ. ಅದಕ್ಕೋಸ್ಕರ ಇಲ್ಲಿ x ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಮೊದಲನೇ ಸಂಖ್ಯೆ -13 ಆಗಿರೋದ್ರಿಂದ ಇಲ್ಲಿ -13 ಅಂತ ಬರೆದುಕೊಳ್ಳೋಣ ಇಂಟು x ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಎರಡನೇ ಸಂಖ್ಯೆ -14 ಆಗಿರೋದ್ರಿಂದ ಇಲ್ಲಿ -14 ಅಂತ ಬರೆದುಕೊಳ್ಳೋಣ ಈಸ್ ಈಕ್ವಲ್ಸ್ ಟು 0 ಎಂದು ಬರೆದುಕೊಳ್ಳೋಣ. ಹೀಗೆ ಬರೆದುಕೊಂಡಾಗ ಈ ವರ್ಗ ಸಮೀಕರಣದ ಅಪವರ್ತನಗಳು x-13 ಮತ್ತೊಂದು x-14 ಆಗುತ್ತದೆ. ಸೊ ಹೀಗೆ ನಾವು ಅಪವರ್ತನ ವಿಧಾನದಿಂದ ಈ ವರ್ಗ ಸಮೀಕರಣವನ್ನು ಬಿಡಿಸಿ ನಂತರ x ನ ಬೆಲೆಗಳನ್ನು ಕಂಡುಹಿಡಿದ ನಂತರ ನಾವೀಗ ಈ ಪ್ರಶ್ನೆಗೆ ಉತ್ತರಿಸೋಣ. ಪ್ರಶ್ನೆಯಲ್ಲಿ ನಮಗೆ ಎರಡು ಸಂಖ್ಯೆಗಳ ಮೊತ್ತ 27 ಮತ್ತು ಅವುಗಳ ಗುಣಲಬ್ಧ 182 ಅದರ ಆ ಸಂಖ್ಯೆಗಳನ್ನು ಕಂಡುಹಿಡಿರಿ ಅಂತ ಹೇಳಿದರು. ಆ ಸಂಖ್ಯೆಗಳಲ್ಲಿ ಮೊದಲನೇ ಸಂಖ್ಯೆಯನ್ನು x ಆಗಿ ತೆಗೆದುಕೊಂಡಿದ್ವಿ ನಾವು, ಎರಡನೇ ಸಂಖ್ಯೆಯನ್ನು 27 - x ಆಗಿ ತೆಗೆದುಕೊಂಡಿದ್ವಿ. ಇಲ್ಲಿ x ನ ಬೆಲೆಗಳು 13 ಮತ್ತು 14 ಬಂದಿರೋದ್ರಿಂದ ಇಲ್ಲಿರುವ ಯಾವುದಾದ್ರೂ ಒಂದು ಸಂಖ್ಯೆನ ನಾವು ಮೊದಲನೇ ಸಂಖ್ಯೆಯಾಗಿ ತೆಗೆದುಕೊಳ್ಳಬಹುದು. ಆದ್ದರಿಂದ ನಾನಿಲ್ಲಿ ಮೊದಲನೇ ಸಂಖ್ಯೆಯನ್ನು 13 ಆಗಿ ತೆಗೆದುಕೊಳ್ತಾ ಇದ್ದೇನೆ ಮತ್ತು ಎರಡನೇ ಸಂಖ್ಯೆಯನ್ನು 27 - x ಆಗಿ ತೆಗೆದುಕೊಂಡಿರೋದ್ರಿಂದ ಎರಡನೇ ಸಂಖ್ಯೆಯಲ್ಲಿ 27 - x ಅಂದರೆ 27 - ಮೊದಲನೇ ಸಂಖ್ಯೆ x ನ ಬೆಲೆ 13 ಆಗಿ ತೆಗೆದುಕೊಂಡಿದ್ದೇವೆ. ಹಾಗಾಗಿ ಇದು 27 - 13 14 ಆಗುತ್ತದೆ. ಅಥವಾ ಇಲ್ಲಿ ಬಂದಂಥ x ನ ಬೆಲೆಗಳಾದ 13 ಮತ್ತು 14 ಇವೇ ಸಂಖ್ಯೆಗಳು ನಮಗೆ ಬೇಕಾಗಿರುವ ಸಂಖ್ಯೆಗಳಾಗಿವೆ. ಹಾಗಾಗಿ ಈ ಉತ್ತರವನ್ನೇ ನೀವು ನೇರವಾಗಿ ಇಲ್ಲಿ ಬರೆದು ನೀಡಿದಂಥ ಪ್ರಶ್ನೆಗೆ ನೇರವಾಗಿ ಉತ್ತರಿಸಬಹುದು. ಸೊ ನಾವೀಗ ನಾಲ್ಕನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ನಾಲ್ಕನೇ ಪ್ರಶ್ನೆ ಈ ರೀತಿಯಾಗಿದೆ. ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು 365 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಸೊ ಪ್ರಶ್ನೆಯಲ್ಲಿ ನಮಗೆ ಎರಡು ಅನುಕ್ರಮ ಧನ ಪೂರ್ಣಾಂಕಗಳನ್ನು ವರ್ಗ ಮಾಡಿ ಅವುಗಳನ್ನು ಕೂಡಿಸಿದಾಗ ಮೊತ್ತ ಎಷ್ಟು ಬರ್ತದೆ ಅಂತ ಹೇಳಿದ್ದಾರೆ? 365 ಬರ್ತದೆ ಅಂತ ಹೇಳಿದ್ದಾರೆ. ಹಾಗಾದರೆ ಆ ಅನುಕ್ರಮ ಧನ ಪೂರ್ಣಾಂಕಗಳು ಯಾವುವು ಎಂಬುದನ್ನು ನಮಗೆ ಕಂಡುಹಿಡಲಿಕ್ಕೆ ಇಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ನಮಗೆ ಆ ಅನುಕ್ರಮ ಧನ ಪೂರ್ಣಾಂಕಗಳು ಯಾವುವು ಎಂಬುದು ನಮಗೆ ತಿಳಿದಿಲ್ಲ. ಹಾಗಾಗಿ ನಾವಿಲ್ಲಿ ಆ ಅನುಕ್ರಮ ಧನ ಪೂರ್ಣಾಂಕಗಳನ್ನು x ಮತ್ತು x+1 ಆಗಿರಲಿ ಎಂದು ತೆಗೆದುಕೊಳ್ಳೋಣ. ಏಕೆಂದರೆ ಯಾವುದೇ ಒಂದು ಧನ ಸಂಖ್ಯೆಗೆ ಒಂದನ್ನು ಕೂಡಿಸಿದಾಗ ಅದರ ಮುಂದಿನ ಅನುಕ್ರಮ ಧನ ಸಂಖ್ಯೆ ಸಿಗುತ್ತದೆ. ಫಾರ್ ಎಕ್ಸಾಂಪಲ್ 1ಕ್ಕೆ 1 ಕೂಡಿಸಿದಾಗ ಅದರ ಮುಂದಿನ ಅನುಕ್ರಮ ಧನ ಸಂಖ್ಯೆ 2 ಸಿಗುತ್ತದೆ. ಅದೇ ರೀತಿ 2ಕ್ಕೆ 1 ಕೂಡಿಸಿದಾಗ ಅದರ ಮುಂದಿನ ಅನುಕ್ರಮ ಧನ ಸಂಖ್ಯೆ 3 ಸಿಗುತ್ತದೆ. ಹಾಗೆ 3ಕ್ಕೆ 1 ಕೂಡಿಸಿದಾಗ ಅದರ ಮುಂದಿನ ಅನುಕ್ರಮ ಧನ ಸಂಖ್ಯೆ 4 ಸಿಗುತ್ತದೆ. ಅದೇ ರೀತಿ 4ಕ್ಕೆ 1 ಕೂಡಿಸಿದಾಗ ಅದರ ಮುಂದಿನ ಅನುಕ್ರಮ ಧನ ಸಂಖ್ಯೆ 5 ಸಿಗುತ್ತದೆ. ಹಾಗೆ ನಾವಿಲ್ಲಿ ಮೊದಲೇ ಧನ ಪೂರ್ಣಾಂಕವನ್ನು x ಆಗಿ ತೆಗೆದುಕೊಂಡರೆ ಇದರ ಮುಂದಿನ ಅನುಕ್ರಮ ಧನ ಪೂರ್ಣಾಂಕವನ್ನು ನಾವು ಬರೀಬೇಕಾದ್ರೆ ಈ x ಗೆ 1 ಕೂಡಿಸಿಕೊಳ್ಳಬೇಕು. ಸೊ ಆದ್ದರಿಂದ ನಾನಿಲ್ಲಿ ನಮಗೆ ಬೇಕಾಗಿರೋ ಆ ಅನುಕ್ರಮ ಧನ ಪೂರ್ಣಾಂಕಗಳು x ಮತ್ತು x+1 ಆಗಿರಲಿ ಎಂದು ತೆಗೆದುಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ ಪ್ರಶ್ನೆಯಲ್ಲಿ ನೀಡಿರುವ ಈ ನಿಬಂಧನೆ ಹಾಗೂ ಈ ನಿಬಂಧನೆಗೆ ಅನುಗುಣವಾಗಿ ತೆಗೆದುಕೊಂಡ ಈ ಧನ ಪೂರ್ಣಾಂಕಗಳ ಸಹಾಯದಿಂದ ನಾವೀಗ ಒಂದು ಸಮೀಕರಣವನ್ನು ಮಾಡಿಕೊಳ್ಳಬೇಕು. ಸೊ ಪ್ರಶ್ನೆಯಲ್ಲಿ ನಮಗೆ ಎರಡು ಅನುಕ್ರಮ ಧನ ಪೂರ್ಣಾಂಕಗಳು ಅಂತ ನೀಡಿದ್ರು. ಆ ಅನುಕ್ರಮ ಧನ ಪೂರ್ಣಾಂಕಗಳನ್ನು ನಾವು x ಮತ್ತು x+1 ಆಗಿರಲಿ ಎಂದು ತೆಗೆದುಕೊಂಡಿದ್ದೇವೆ. ಈ ಅನುಕ್ರಮ ಧನ ಪೂರ್ಣಾಂಕಗಳ ವರ್ಗಗಳು ಅಂದರೆ ಇಲ್ಲಿ ನಾವು ಮೊದಲನೇ ಧನ ಪೂರ್ಣಾಂಕವನ್ನು x ಆಗಿ ತೆಗೆದುಕೊಂಡಿದ್ದೆವು, ಇದರ ವರ್ಗ ಅಂದರೆ x ದ ವರ್ಗ. ಹಾಗೆ ಎರಡನೇ ಧನ ಪೂರ್ಣಾಂಕವನ್ನು ನಾವು x+1 ಆಗಿ ತೆಗೆದುಕೊಂಡಿದ್ವು. ಹಾಗಾಗಿ ಎರಡನೇ ಧನ ಪೂರ್ಣಾಂಕ x+1 ವರ್ಗ, ಇವುಗಳ ವರ್ಗಗಳ ಮೊತ್ತ ಅಂತ ಹೇಳಿದ್ದಾರೆ. ಅಂದರೆ ಇವುಗಳ ವರ್ಗಗಳ ಮೊತ್ತ ಅಂದರೆ ಮೊದಲನೇ ಧನ ಪೂರ್ಣಾಂಕದ ವರ್ಗ ಅಂದರೆ x ದ ವರ್ಗ ಮತ್ತು ಎರಡನೇ ಧನ ಪೂರ್ಣಾಂಕದ ವರ್ಗ ಅಂದರೆ x+1 ವರ್ಗ. ಇವುಗಳ ಮೊತ್ತ ಅಂದರೆ ಇವುಗಳನ್ನು ಕೂಡಿಸಿಕೊಳ್ಳಬೇಕು. ಹೀಗೆ ಕೂಡಿಸಿಕೊಂಡಾಗ ಇದು x ದ ವರ್ಗ ಪ್ಲಸ್ x+1 ವರ್ಗವಾಗುತ್ತದೆ. ಈ ಎರಡು ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ ಎಷ್ಟು ಬರ್ತದೆ ಅಂತ ಹೇಳಿದ್ದಾರೆ? 365 ಬರ್ತದೆ ಅಂತ ಹೇಳಿದ್ರಿಂದ ಈಸ್ ಈಕ್ವಲ್ಸ್ ಟು 365 ಎಂದು ಬರೆದುಕೊಂಡು ಈ ರೀತಿಯ ಒಂದು ಸಮೀಕರಣವನ್ನು ಮಾಡಿಕೊಂಡಾಗ ಈ ಸಮೀಕರಣವು x ದ ವರ್ಗ ಪ್ಲಸ್ x+1 ಸಂಪೂರ್ಣ ವರ್ಗ ಈಸ್ ಈಕ್ವಲ್ ಟು 365 ಆಗುತ್ತದೆ. ನಾವೀಗ ಈ ಸಮೀಕರಣವನ್ನು ಸಂಕ್ಷೇಪಿಸಿ ಇದನ್ನು ವರ್ಗ ಸಮೀಕರಣದ ರೂಪದಲ್ಲಿ ಬರೆದುಕೊಳ್ಳೋಣ. ಇಲ್ಲಿ ಮೊದಲೇ ಪದ x ವರ್ಗವನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ ಪ್ಲಸ್ ಇಲ್ಲಿ x+1 ಸಂಪೂರ್ಣ ವರ್ಗವನ್ನು ನಾವು a+b ಸಂಪೂರ್ಣ ವರ್ಗ ಈ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ವಿಸ್ತರಿಸಬೇಕು. ಅಂದರೆ ಮೊದಲನೇ ಪದದ ವರ್ಗ, ಇಲ್ಲಿ ಮೊದಲನೇ ಪದ ಅಂದರೆ x ಆಗಿರೋದ್ರಿಂದ ಇದರ ವರ್ಗವಾಗುತ್ತದೆ, ಪ್ಲಸ್ ಎರಡನೇ ಪದದ ವರ್ಗ, ಇಲ್ಲಿ ಎರಡನೇ ಪದ 1 ಆಗಿರೋದ್ರಿಂದ 1 ವರ್ಗವಾಗುತ್ತದೆ, ಪ್ಲಸ್ 2 ಗುಣಿಸು ಮೊದಲನೇ ಪದ ಗುಣಿಸು ಎರಡನೇ ಪದ ಅಂದರೆ 2 ಗುಣಿಸು ಮೊದಲನೇ ಪದ x
ಗುಣಿಸು ಎರಡನೇ ಪದ 1 ಆಗುತ್ತದೆ. ಅಂದರೆ 2 ಗುಣಿಸು ಎಕ್ಸ್ ಗುಣಿಸು 1 ಆಗುತ್ತದೆ. ಹೀಗೆ ಎಕ್ಸ್ ಪ್ಲಸ್ 1ರ ಸಂಪೂರ್ಣ ವರ್ಗವನ್ನು ವಿಸ್ತರಿಸಿದಾಗ ಮೊದಲನೇ ಪದದ ವರ್ಗ ಎಕ್ಸ್ದ ವರ್ಗ ಪ್ಲಸ್ ಎರಡನೇ ಪದದ ವರ್ಗ 1ರ ವರ್ಗ ಪ್ಲಸ್ 2 ಗುಣಿಸು ಮೊದಲನೇ ಪದ ಗುಣಿಸು ಎರಡನೇ ಪದ ಅಂದರೆ 2 ಗುಣಿಸು ಎಕ್ಸ್ ಗುಣಿಸು 1 ಆಗುತ್ತದೆ. ಈಸ್ ಈಕ್ವಲ್ಸ್ ಟು 365 ಇದು ಹಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಪ್ಲಸ್ 1 ಎಕ್ಸ್ದ ವರ್ಗ ಪ್ಲಸ್ 1 ಎಕ್ಸ್ದ ವರ್ಗನ ಕೂಡಿಸಿಕೊಂಡಾಗ ಪ್ಲಸ್ 2 ಎಕ್ಸ್ದ ವರ್ಗವಾಗುತ್ತದೆ. ಪ್ಲಸ್ 1ರ ವರ್ಗ ಅಂದರೆ 1 ಗುಣಿಸು 1 1 ಆಗುತ್ತದೆ. ಪ್ಲಸ್ 2 ಗುಣಿಸು 1 ಗುಣಿಸು ಎಕ್ಸ್ ಅಂದರೆ 2 ಎಕ್ಸ್ ಆಗುತ್ತದೆ. ಈಸ್ ಈಕ್ವಲ್ಸ್ ಟು 365. ಸೊ ಮುಂದಿನ ಹಂತದಲ್ಲಿ ಈ 2 ಎಕ್ಸ್ದ ವರ್ಗವನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಪ್ಲಸ್ 2 ಎಕ್ಸನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಪ್ಲಸ್ 1 ಈ ಪ್ಲಸ್ 365 ಎಡಭಾಗಕ್ಕೆ ತಂದಾಗ ಇದು ಮೈನಸ್ 365 ಆಗುತ್ತದೆ. ಈಸ್ ಈಕ್ವಲ್ಸ್ ಟು 0. ಸೊ ಮುಂದಿನ ಹಂತದಲ್ಲಿ ಈ 2 ಎಕ್ಸ್ದ ವರ್ಗವನ್ನು ಪ್ಲಸ್ 2 ಎಕ್ಸನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಪ್ಲಸ್ 1 ಮೈನಸ್ 365 ಮೈನಸ್ 364 ಆಗುತ್ತದೆ. ಈಸ್ ಈಕ್ವಲ್ಸ್ ಟು 0. ನಾವೀಗ ಈ ವರ್ಗ ಸಮೀಕರಣದ ಪ್ರತಿಯೊಂದು ಪದದಲ್ಲಿರುವ 2ಅನ್ನು ಸಾಮಾನ್ಯ ಅಪವರ್ತನವಾಗಿ ತೆಗೆದಾಗ ಮೊದಲನೇ ಪದದಲ್ಲಿ 2 ಎಕ್ಸ್ದ ವರ್ಗ ಇದೆ. ಹಾಗಾಗಿ 2 ಸಾಮಾನ್ಯವಾಗಿರೋದ್ರಿಂದ ಇಲ್ಲಿ ಎಕ್ಸ್ದ ವರ್ಗ ಮಾತ್ರ ಉಳಿಯುತ್ತದೆ. ಪ್ಲಸ್ ಎರಡನೇ ಪದದಲ್ಲಿ 2 ಎಕ್ಸ್ ಇರೋದ್ರಿಂದ ಇಲ್ಲಿ 2 ಸಾಮಾನ್ಯವಾಗಿರೋದ್ರಿಂದ ಎರಡನೇ ಪದದಲ್ಲಿ ಎಕ್ಸ್ ಮಾತ್ರ ಉಳಿಯುತ್ತದೆ. ಮೈನಸ್ ಇಲ್ಲಿ ಮೂರನೇ ಪದದಲ್ಲಿ ಉಳಿಯುವ ಸಂಖ್ಯೆ ಯಾವುದಂದರೆ ನಾವು 2ರಿಂದ 364ಕ್ಕೆ ಭಾಗಿಸಿದಾಗ ಬರುವಂಥ ಭಾಗಲಬ್ಧ. ಹಾಗಾಗಿ ನಾವು 364ಕ್ಕೆ 2ರಿಂದ ಭಾಗಿಸೋಣ. 2 1 2 2 1 2 ಆಗೋದ್ರಿಂದ 3ರಲ್ಲಿ 2ಅನ್ನು ಕಳೆದಾಗ ಉಳಿಯುವ ಶೇಷ 1 1 ಮತ್ತು 6 16 ಆಗುತ್ತದೆ. 2 8 16 2 2 4 ಆಗುತ್ತದೆ. ಹಾಗಾಗಿ 364ಅನ್ನು 2ರಿಂದ ಭಾಗಿಸಿದಾಗ ಉಳಿಯುವಂಥ ಭಾಗಲಬ್ಧ 182 ಈಸ್ ಈಕ್ವಲ್ಸ್ ಟು 0. ಸೊ ಮುಂದಿನ ಹಂತದಲ್ಲಿ ಈ ಗುಣಿಸು 2ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಗುಣಿಸು 2 0/2 ಆಗುತ್ತದೆ. 0/2 0ನೇ ಆಗುತ್ತದೆ. ಅಂದರೆ 0ಗೆ ಯಾವುದೇ ಸಂಖ್ಯೆಯಿಂದ ಭಾಗಿಸಿದ್ರೆ ಅಥವಾ ಗುಣಿಸಿದರೆ 0ನೇ ಆಗುವುದರಿಂದ ನಾವಿಲ್ಲಿ 0/2ಅನ್ನು 0 ಅಂತ ಈ ಹಂತದಲ್ಲಿ ಬರೆದುಕೊಳ್ಳೋಣ. ಹೀಗೆ ಬರೆದುಕೊಂಡಾಗ ಈ ವರ್ಗ ಸಮೀಕರಣವು ಎಕ್ಸ್ದ ವರ್ಗ ಪ್ಲಸ್ ಎಕ್ಸ್ ಮೈನಸ್ 182 ಆಗುತ್ತದೆ. ನಾವೀಗ ಈ ವರ್ಗ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸಿ ಎಕ್ಸ್ನ ಬೆಲೆಗಳನ್ನು ಕಂಡುಹಿಡಿಯೋಣ. ಇಲ್ಲಿ ಎಕ್ಸ್ ವರ್ಗದ ಸಹಗುಣಕ 1 ಸ್ಥಿರಾಂಕ ಮೈನಸ್ 182 ಇವೆರಡನ್ನು ಗುಣಿಸಿದಾಗ ಬರುವಂಥ ಗುಣಲಬ್ಧ ಮೈನಸ್ 182. ಹಾಗೆ ಮಧ್ಯಪದ ಎಕ್ಸ್ದ ಸಹಗುಣಕ 1 ಆಗಿದೆ. ಹಾಗಾಗಿ ನಾವಿಲ್ಲಿ 2 ಸಂಖ್ಯೆಗಳನ್ನು ಕಂಡುಹಿಡಿಯಬೇಕು. ಆ ಸಂಖ್ಯೆಗಳ ಗುಣಲಬ್ಧ ಏನಾಗಿರಬೇಕಂದ್ರೆ ಮೈನಸ್ 182 ಆಗಿರಬೇಕು. ಅಂದರೆ 2 ಸಂಖ್ಯೆಗಳನ್ನು ಗುಣಿಸಿದಾಗ ಮೈನಸ್ 182 ಬಂದಿರಬೇಕು. ಯಾವ ಸಂಖ್ಯೆಯನ್ನು ಗುಣಿಸಿ ನೀವು ಮೈನಸ್ 182 ತರ್ತಿರಲ್ವಾ ಅದೇ ಸಂಖ್ಯೆಯನ್ನು ಕೂಡಿಸಿ ಅಥವಾ ಕಳೆದಾಗ ಎಷ್ಟು ಬರಬೇಕು ಉತ್ತರ ಪ್ಲಸ್ 1 ಬರಬೇಕು. ಅಂಥ ಸಂಖ್ಯೆಗಳನ್ನು ನಾವಿಲ್ಲಿ ಕಂಡುಹಿಡಿಯಬೇಕು. ಆ ಸಂಖ್ಯೆಗಳೆಂದರೆ ಮೈನಸ್ 13 ಮತ್ತು ಪ್ಲಸ್ 14 ಆಗುತ್ತದೆ. ಏಕೆಂದರೆ ಮೈನಸ್ 13 ಗುಣಿಸು ಪ್ಲಸ್ 14 ಅಂದರೆ ಮೈನಸ್ ಇಂಟು ಪ್ಲಸ್ ಮೈನಸ್ 13 ಗುಣಿಸು 14 ಅಂದರೆ ಮೈನಸ್ 182 ಆಗುತ್ತದೆ. ಹಾಗೆ ಮೈನಸ್ 13 ಪ್ಲಸ್ 14 ಅಂದರೆ ಪ್ಲಸ್ 1 ಆಗುತ್ತದೆ. ಸೊ ನಾವೀಗ ಈ ಸಂಖ್ಯೆಗಳನ್ನು ಬಳಸಿಕೊಂಡು ಈ ವರ್ಗ ಸಮೀಕರಣವನ್ನು 2 ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋಣ. ಸೊ ಮೊದಲನೇ ಅಪವರ್ತನವನ್ನು ಬರೀಬೇಕಾದ್ರೆ ಈ ಸಮೀಕರಣದಲ್ಲಿರುವ ಚರಾಕ್ಷರ ಎಕ್ಸ್ ಅನ್ನು ಇದ್ದ ಹಾಗೆ ಬರೆದುಕೊಳ್ಳಬೇಕು. ನಂತರ ಇಲ್ಲಿರುವ ಮೊದಲನೇ ಸಂಖ್ಯೆ ಮೈನಸ್ 13ಅನ್ನು ಬರೆದುಕೊಂಡಾಗ ಮೊದಲನೇ ಅಪವರ್ತನವು ಎಕ್ಸ್ ಮೈನಸ್ 13 ಆಗುತ್ತದೆ. ಹಾಗೆ ಎರಡನೇ ಅಪವರ್ತನವನ್ನು ಬರೀಬೇಕಾದ್ರೆ ಇಲ್ಲಿರುವ ಚರಾಕ್ಷರ ಎಕ್ಸ್ ಅನ್ನು ಇದ್ದ ಹಾಗೆ ಬರೆದುಕೊಳ್ಳಬೇಕು. ಹಾಗೆ ಇಲ್ಲಿರುವ ಸಂಖ್ಯೆ ಎರಡನೇ ಸಂಖ್ಯೆ ಯಾವುದಿದೆ ಪ್ಲಸ್ 14 ಇರೋದ್ರಿಂದ ಇಲ್ಲಿ ಪ್ಲಸ್ 14 ಅಂತ ಬರೆದುಕೊಂಡಾಗ ಇಲ್ಲಿ ಎರಡನೇ ಅಪವರ್ತನವು ಎಕ್ಸ್ ಪ್ಲಸ್ 14 ಆಗುತ್ತದೆ. ಈಸ್ ಈಕ್ವಲ್ಸ್ ಟು 0. ಹೀಗೆ ನಾವು ಈ ವರ್ಗ ಸಮೀಕರಣವನ್ನು ಅಪವರ್ತಿಸಿದಾಗ ಇದರ ಅಪವರ್ತನಗಳು ಎಕ್ಸ್ ಮೈನಸ್ 13 ಮತ್ತು ಎಕ್ಸ್ ಪ್ಲಸ್ 14 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ ಎರಡೂ ಅಪವರ್ತನಗಳನ್ನು ಪ್ರತ್ಯೇಕವಾಗಿ 0ಗೆ ಸಮಗೊಳಿಸಿ ಈ ರೀತಿಯ ಸಮೀಕರಣಗಳನ್ನು ಮಾಡಿಕೊಳ್ಳಬೇಕು. ನಾವೀಗ ಈ ಮೊದಲನೇ ಸಮೀಕರಣದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯೋಣ. ಈ ಸಮೀಕರಣದ ಎಡಭಾಗದಲ್ಲಿರುವ ಮೈನಸ್ 13ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಇದು ಪ್ಲಸ್ 13 ಆಗುತ್ತದೆ. ಆದ್ದರಿಂದ ಇಲ್ಲಿ ಎಕ್ಸ್ನ ಬೆಲೆಯು ಪ್ಲಸ್ 13 ಆಗುತ್ತದೆ. ಎರಡನೇ ಸಮೀಕರಣದಲ್ಲಿ ಎಡಭಾಗದಲ್ಲಿರುವ ಪ್ಲಸ್ 14ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಪ್ಲಸ್ 14 ಮೈನಸ್ 14 ಆಗುವುದರಿಂದ ಇಲ್ಲಿ ಎಕ್ಸ್ನ ಬೆಲೆಯು ಮೈನಸ್ 14 ಆಗುತ್ತದೆ. ಹೀಗೆ ನಾವು ಈ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸಿದಾಗ ನಮಗೆ ಇಲ್ಲಿ ಎಕ್ಸ್ನ ಬೆಲೆಗಳು 13 ಮತ್ತು ಮೈನಸ್ 14 ಬಂದಿವೆ. ಆದರೆ ನಾವಿಲ್ಲಿ ಕಂಡುಹಿಡಿಯಬೇಕಾಗಿದ್ದು 2 ಅನುಕ್ರಮ ಧನ ಪೂರ್ಣಾಂಕಗಳನ್ನು. ಇಲ್ಲಿ ನಮಗೆ ಎಕ್ಸ್ನ ಬೆಲೆಗಳು ಒಂದು ಧನ ಪೂರ್ಣಾಂಕ ಬಂದಿದ್ದಾರೆ, ಮತ್ತೊಂದು ಋಣ ಪೂರ್ಣಾಂಕ ಬಂದಿದೆ. ಹಾಗಾಗಿ ನಾವಿಲ್ಲಿ ಕಂಡುಹಿಡಿಯಬೇಕಾಗಿದ್ದು ಧನ ಪೂರ್ಣಾಂಕ ಆಗಿರುವುದರಿಂದ ನಾವಿಲ್ಲಿ ಎಕ್ಸ್ನ ಬೆಲೆ ಮೈನಸ್ 14ಅನ್ನು ಪರಿಗಣಿಸದೆ ಎಕ್ಸ್ನ ಬೆಲೆ ಧನ ಪೂರ್ಣಾಂಕ 13ಅನ್ನು ಪರಿಗಣಿಸಬೇಕು. ಆದ್ದರಿಂದ ಆ ಸಂಖ್ಯೆಗಳು 13 ಮತ್ತು ಇದರ ಮುಂದಿನ ಅನುಕ್ರಮ ಸಂಖ್ಯೆ ಎಕ್ಸ್ ಪ್ಲಸ್ 1 ಅಂದರೆ 13 ಪ್ಲಸ್ 1 14 ಆಗುತ್ತದೆ. ಸೊ ನಾವೀಗ 5ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ.
ಅದರ ವಿಕರ್ಣದ ಉದ್ದವು 13 ಸೆಂಟಿಮೀಟರ್ ಆದರೆ ಉಳಿದೆರಡು ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಿರಿ. ಸೊ ಪ್ರಶ್ನೆಯಲ್ಲಿ ನಮಗೆ ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ ಅಂತ ನೀಡಿ ಅದರ ವಿಕರ್ಣದ ಉದ್ದವು 13 ಸೆಂಟಿಮೀಟರ್ ಆಗಿದ್ದರೆ ಉಳಿದೆರಡು ಬಾಹುಗಳ ಉದ್ದ ಅಂದರೆ ಆ ಲಂಬಕೋನ ತ್ರಿಭುಜದ ಪಾದ ಮತ್ತು ಎತ್ತರಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಪ್ರಶ್ನೆಯಲ್ಲಿ ನಮಗೆ ಲಂಬಕೋನ ತ್ರಿಭುಜದ ಪಾದ ಮತ್ತು ಎತ್ತರದ ಅಳತೆಗಳನ್ನು ನೀಡಿಲ್ಲ. ಆದರೆ ಈ ಲಂಬಕೋನ ತ್ರಿಭುಜದ ಎತ್ತರ ಏನಿದೆಯಲ್ಲ ಈ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಆಗಿದೆ ಅಂತ ನೀಡಿದ್ದಾರೆ. ಸೊ ನಮಗೆ ನೀಡದೇ ಇರುವ ಈ ಲಂಬಕೋನ ತ್ರಿಭುಜದ ಪಾದವನ್ನು ನಾವಿಲ್ಲಿ x ಸೆಂಟಿಮೀಟರ್ ಆಗಿ ತೆಗೆದುಕೊಳ್ಳೋಣ. ಅದಕ್ಕೋಸ್ಕರ ಲಂಬಕೋನ ತ್ರಿಭುಜದ ಪಾದ x ಸೆಂಟಿಮೀಟರ್ ಆಗಿರಲಿ ಎಂದು ಬರೆದುಕೊಳ್ಳೋಣ. ಹಾಗೆ ಈ ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಆಗಿದೆ ಅಂತ ನೀಡಿರೋದ್ರಿಂದ ನಾವಿಲ್ಲಿ ಲಂಬಕೋನ ತ್ರಿಭುಜದ ಪಾದವನ್ನು x ಸೆಂಟಿಮೀಟರ್ ಆಗಿ ತೆಗೆದುಕೊಂಡಿರೋದ್ರಿಂದ ಎತ್ತರವು ಈ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಆಗಿರೋದ್ರಿಂದ ನಾವಿಲ್ಲಿ ಪಾದದಿಂದ 7 ಸೆಂಟಿಮೀಟರನ್ನು ಕಳೆದು ಅಂದರೆ 7 ಕಳೆದು ಈ ಲಂಬಕೋನದ ತ್ರಿಭುಜದ ಎತ್ತರವು x ಮೈನಸ್ 7 ಸೆಂಟಿಮೀಟರ್ ಆಗಿರಲಿ ಎಂದು ಬರೆದುಕೊಳ್ಳೋಣ. ಹಾಗೆ ಈ ಲಂಬಕೋನ ತ್ರಿಭುಜದ ವಿಕರ್ಣ ಅಂದರೆ ಈ ಲಂಬಕೋನ ತ್ರಿಭುಜದ ಅತ್ಯಂತ ಉದ್ದವಾದ ಬಾಹು ಅಥವಾ ಈ ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನ ಎಲ್ಲಿ ಉಂಟಾಗಿದೆಯಲ್ಲ ಅದರ ಎದುರಿನ ಬಾಹು ವಿಕರ್ಣವಾಗಿರುತ್ತದೆ. ಇದರ ಅಳತೆಯನ್ನು ನಮಗೆ 13 ಸೆಂಟಿಮೀಟರ್ ಆಗಿ ನೀಡಿದ್ದಾರೆ. ಸೊ ನಾವೀಗ ಲಂಬಕೋನ ತ್ರಿಭುಜಕ್ಕೆ ಸಂಬಂಧಿಸಿದಂತೆ ಪೈಥಾಗೋರಸ್ನ ಪ್ರಮೇಯದ ಹೇಳಿಕೆಯನ್ನು ಬಳಸಿಕೊಂಡು ಈ ಲಂಬಕೋನ ತ್ರಿಭುಜದಲ್ಲಿರುವ ಈ ಬಾಹುಗಳ ಅಳತೆಗಳ ಸಹಾಯದಿಂದ ಒಂದು ಸಮೀಕರಣವನ್ನು ಮಾಡಿಕೊಳ್ಳಬೇಕು. ಲಂಬಕೋನ ತ್ರಿಭುಜಕ್ಕೆ ಸಂಬಂಧಿಸಿದಂತೆ ಪೈಥಾಗೋರಸ್ನ ಪ್ರಮೇಯ ಏನು ಹೇಳ್ತದೆ ಅಂದರೆ ಯಾವುದೇ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತ ಹೇಳುತ್ತದೆ. ಸೊ ಈ ಹೇಳಿಕೆಯನ್ನು ಬಳಸಿಕೊಂಡು ನಾವೀಗ ಒಂದು ಸಮೀಕರಣವನ್ನು ಮಾಡಿಕೊಳ್ಳೋಣ. ಪೈಥಾಗೋರಸ್ನ ಪ್ರಮೇಯದ ಹೇಳಿಕೆಯ ಪ್ರಕಾರ ವಿಕರ್ಣದ ಮೇಲಿನ ವರ್ಗವು ಅಂದರೆ ವಿಕರ್ಣದ ಅಳತೆಯನ್ನು ನಮಗೆ 13 ಸೆಂಟಿಮೀಟರ್ ಆಗಿ ನೀಡಿರೋದ್ರಿಂದ ಇದರ ವರ್ಗ ಅಂದರೆ ಇಲ್ಲಿ 13ರ ವರ್ಗವಾಗುತ್ತದೆ. ಈ 13ರ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳು ಅಂದರೆ x ಮೈನಸ್ 7ರ ಸಂಪೂರ್ಣ ವರ್ಗ ಮತ್ತು ಪಾದದ ಅಳತೆ x ದ ವರ್ಗ ಇವುಗಳ ವರ್ಗಗಳ ಮೊತ್ತಕ್ಕೆ ಈ ವಿಕರ್ಣದ ಅಳತೆಯ ವರ್ಗವು ಸಮನಾಗಿರ್ತದೆ ಅಂತ ನೀಡಿರೋದ್ರಿಂದ ನಾವಿಲ್ಲಿ x ಮೈನಸ್ 7ರ ಸಂಪೂರ್ಣ ವರ್ಗ ಪ್ಲಸ್ x ದ ಸಂಪೂರ್ಣ ವರ್ಗ ಈಸ್ ಈಕ್ವಲ್ ಟು ವಿಕರ್ಣದ ಅಳತೆಯ ವರ್ಗ ಅಂದರೆ 13ರ ವರ್ಗ ಅಂತ ಬರೆದುಕೊಂಡು ಒಂದು ಸಮೀಕರಣವನ್ನು ಮಾಡಿಕೊಳ್ಳೋಣ. ಈ ಸಮೀಕರಣವನ್ನು ನಾವೀಗ ಸಂಕ್ಷೇಪಿತ ರೂಪದಲ್ಲಿ ಬರೆಯೋಣ. ಇಲ್ಲಿ x ಮೈನಸ್ 7ರ ಸಂಪೂರ್ಣ ವರ್ಗವು a ಮೈನಸ್ b ದ ಸಂಪೂರ್ಣ ವರ್ಗದ ರೂಪದಲ್ಲಿದೆ. a ಮೈನಸ್ b ದ ಸಂಪೂರ್ಣ ವರ್ಗ ಎಂದರೆ ಮೊದಲನೇ ಪದದ ವರ್ಗ ಪ್ಲಸ್ ಎರಡನೇ ಪದದ ವರ್ಗ ಮೈನಸ್ 2 ಗುಣಿಸು ಮೊದಲನೇ ಪದ ಗುಣಿಸು ಎರಡನೇ ಪದವಾಗುತ್ತದೆ. ನಾವೀಗ ಈ ನಿತ್ಯ ಸಮೀಕರಣವನ್ನು ಬಳಸಿಕೊಂಡು ಈ x ಮೈನಸ್ 7ರ ಸಂಪೂರ್ಣ ವರ್ಗವನ್ನು ವಿಸ್ತರಿಸಿದಾಗ ಇಲ್ಲಿ ಮೊದಲನೇ ಪದ x ಆಗಿದೆ, x ದ ವರ್ಗ ಪ್ಲಸ್ ಎರಡನೇ ಪದ 7 ಆಗಿದೆ, 7ರ ವರ್ಗ ಮೈನಸ್ 2 ಗುಣಿಸು ಮೊದಲನೇ ಪದ x ಗುಣಿಸು ಎರಡನೇ ಪದ 7 ಎಂದು ಬರೆದುಕೊಳ್ಳೋಣ. ಈ ಪ್ಲಸ್ x ದ ವರ್ಗವನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. 3ರ ವರ್ಗ ಅಂದರೆ 13 ಗುಣಿಸು 13 169 ಆಗುತ್ತದೆ. ಪ್ಲಸ್ 1x ದ ವರ್ಗ ಪ್ಲಸ್ 1x ದ ವರ್ಗ ಪ್ಲಸ್ 2x ದ ವರ್ಗವಾಗುತ್ತದೆ ಮೈನಸ್ 2 7 14 x ಆಗುತ್ತದೆ ಪ್ಲಸ್ 7ರ ವರ್ಗ 7 7 49 ಆಗುವುದರಿಂದ ಇಲ್ಲಿ 49 ಅಂತ ಬರೆದುಕೊಳ್ಳೋಣ. ಸೊ ಈ ಸಮೀಕರಣದ ಬಲಭಾಗದಲ್ಲಿರುವ ಪ್ಲಸ್ 169ನ್ನು ಎಡಭಾಗಕ್ಕೆ ಸ್ಥಳಾಂತರಿಸಿದಾಗ ಪ್ಲಸ್ 169 ಮೈನಸ್ 169 ಆಗಿ ಬಲಭಾಗವು 0 ಆಗುತ್ತದೆ. ಮುಂದಿನ ಹಂತದಲ್ಲಿ 2x ದ ವರ್ಗ ಮೈನಸ್ 14x ಪ್ಲಸ್ 49 ಮೈನಸ್ 169 ಅಂದರೆ ಮೈನಸ್ 120 ಆಗುತ್ತದೆ ಇಸ್ ಈಕ್ವಲ್ ಟು 0. ಈ ಸಮೀಕರಣವನ್ನು ನಾವು ಮತ್ತು ಸರಳವಾಗಿ ಬರೆದುಕೊಳ್ಳಬಹುದು. ಅದೇಗೆಂದರೆ ಈ ಸಮೀಕರಣದ ಮೂರೂ ಪದಗಳಲ್ಲಿ ಇರುವಂಥ ಎರಡನ್ನು ಸಾಮಾನ್ಯ ತೆಗೆದಾಗ ಈ ಸಮೀಕರಣವು ಮತ್ತು ಸರಳೀಕೃತ ರೂಪದಲ್ಲಿ ಬರುತ್ತದೆ. ಈ ಸಮೀಕರಣದ ಮೂರೂ ಪದದಲ್ಲಿರುವ ಸಾಮಾನ್ಯ ಅಪವರ್ತನ ಎರಡನ್ನು ಸಾಮಾನ್ಯ ತೆಗೆಯೋಣ. ಈ ಎರಡನ್ನು ಸಾಮಾನ್ಯ ತೆಗೆದಾಗ ಮೊದಲನೇ ಪದದಲ್ಲಿ x ದ ವರ್ಗ ಮಾತ್ರ ಉಳಿಯುತ್ತದೆ ಮೈನಸ್ 2 7 14 ಆಗುವುದರಿಂದ ಎರಡನೇ ಪದದಲ್ಲಿ 7x ಉಳಿಯುತ್ತದೆ ಮೈನಸ್ 2 6 12 ಆಗುತ್ತದೆ. ಈ 0 ಇದ್ದ ಹಾಗೆ ಬರೆದುಕೊಂಡಾಗ ಮೂರನೇ ಪದದಲ್ಲಿ 60 ಉಳಿಯುತ್ತದೆ ಈಸ್ ಈಕ್ವಲ್ಸ್ ಟು 0ನ ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ x ವರ್ಗ ಮೈನಸ್ 7x ಮೈನಸ್ 60 ಇದ್ದ ಹಾಗೆ ಬರೆದುಕೊಳ್ಳೋಣ. ಈ ಗುಣಿಸು 2ನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಬಲಭಾಗಕ್ಕೆ ಹೋದಾಗ ಇದು 0/2 ಆಗುತ್ತದೆ. 0ಗೆ ಯಾವುದೇ ಒಂದು ಸಂಖ್ಯೆಯಿಂದ ಭಾಗಿಸಿದಾಗ ಅದರ ಬೆಲೆ 0ನೇ ಬರುವುದರಿಂದ ನಾವಿಲ್ಲಿ 0/2ನ್ನು 0 ಆಗಿ ಈ ಹಂತದಲ್ಲಿ ಬರೆದುಕೊಂಡಾಗ ಈ ಸಮೀಕರಣದ ಸರಳೀಕೃತ ರೂಪವು x ದ ವರ್ಗ ಮೈನಸ್ 7x ಮೈನಸ್ 60 ಇಸ್ ಈಕ್ವಲ್ ಟು 0 ಆಗುತ್ತದೆ. ಸೊ ಈ x ವರ್ಗ ಮೈನಸ್ 7x ಮೈನಸ್ 60 ಇಸ್ ಈಕ್ವಲ್ ಟು 0 ಇದೊಂದು ವರ್ಗ ಸಮೀಕರಣವಾಗಿದೆ. ಈ ವರ್ಗ ಸಮೀಕರಣವನ್ನು ನಾವೀಗ
ಅಪವರ್ತನ ವಿಧಾನದಿಂದ ಬಿಡಿಸೋಣ. ಇಲ್ಲಿ ಎಕ್ಸ್ ವರ್ಗದ ಸಹಗುಣಕ 1 ಮತ್ತು ಸ್ಥಿರಾಂಕ -60, ಇವುಗಳ ಗುಣಲಬ್ಧವು -60 ಆಗುತ್ತದೆ. ಹಾಗೆ ಮಧ್ಯಪದ ಎಕ್ಸ್ ದ ಸಹಗುಣಕ -7 ಇದೆ. ಸೊ ನಾವೀಗ ಎರಡು ಸಂಖ್ಯೆಗಳನ್ನು ಕಂಡುಹಿಡಿಯಬೇಕು. ಅವುಗಳ ಗುಣಲಬ್ಧ ಎಷ್ಟು ಬರಬೇಕಂದ್ರೆ -60 ಬಂದಿರಬೇಕು. ಹಾಗೆ ಅದೇ ಸಂಖ್ಯೆಗಳನ್ನ, ಯಾವ ಸಂಖ್ಯೆಗಳ ಗುಣಲಬ್ಧ -60 ಬಂದಿದೆ ಅಲ್ವಾ, ಅದೇ ಸಂಖ್ಯೆಯನ್ನು ಕೂಡಿಸಿದಾಗ ಅಥವಾ ಕಳೆದಾಗ ಎಷ್ಟು ಬಂದಿರಬೇಕು ಹೇಳ್ರಿ, ಮೊತ್ತ -7 ಅಂದರೆ ಮಧ್ಯದ ಪದ ಬಂದಿರಬೇಕು. ಆ ಸಂಖ್ಯೆಗಳೆಂದರೆ -12 ಮತ್ತು +5 ಆಗುತ್ತದೆ. ಏಕೆಂದರೆ -12 + 5 -7 ಆದರೆ ಇದೇ ಸಂಖ್ಯೆಗಳನ್ನು ಗುಣಿಸಿದಾಗ -8 + -12 60 ಆಗುತ್ತದೆ. ಹಾಗಾಗಿ ಆ ಸಂಖ್ಯೆಗಳು -12 ಮತ್ತು 5 ಆಗಿದೆ. ಈ ಸಂಖ್ಯೆಗಳನ್ನು ಬಳಸಿಕೊಂಡು ನಾವೀಗ ಈ ಸಮೀಕರಣವನ್ನು ಎರಡು ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋಣ. ಇಲ್ಲಿ ಮೊದಲನೇ ಅಪವರ್ತನವು x ಮೈನಸ್ ಮೊದಲನೇ ಸಂಖ್ಯೆ -12 ಇಂಟು ಎರಡನೇ ಅಪವರ್ತನವು ಈ ಸಮೀಕರಣದ ಚರಾಕ್ಷರ x +5 ಆಗುತ್ತದೆ. ಈಸ್ ಈಕ್ವಲ್ ಟು 0 ಇದ್ದ ಹಾಗೆ ಬರೆದುಕೊಳ್ಳೋಣ. ಹೀಗೆ ನಾವು ಈ ಸಮೀಕರಣವನ್ನು x -12 ಇಂಟು x +5 ಆಗಿ ಎರಡು ಅಪವರ್ತನಗಳ ಗುಣಲಬ್ಧವಾಗಿ ಬರೆದುಕೊಂಡಿದ್ದೇವೆ. ಇದಾದ ನಂತರ ನಾವೀಗ ಈ ಎರಡು ಅಪವರ್ತನಗಳನ್ನು ಪ್ರತ್ಯೇಕವಾಗಿ 0ಗೆ ಸಮಗೊಳಿಸಿ ಎರಡು ಈ ರೀತಿಯ ಸಮೀಕರಣವನ್ನು ಮಾಡಿಕೊಂಡಾಗ ಸಮೀಕರಣಗಳು x -12 ಈಸ್ ಈಕ್ವಲ್ ಟು 0, ಮತ್ತೊಂದು ಸಮೀಕರಣ x +5 ಈಸ್ ಈಕ್ವಲ್ ಟು 0 ಆಗುತ್ತದೆ. ನಾವೀಗ ಈ ಎರಡು ಸಮೀಕರಣಗಳನ್ನು ಬಿಡಿಸಿ x ನ ಬೆಲೆಗಳನ್ನು ಕಂಡುಹಿಡಿಯೋಣ. ಈ ಮೊದಲನೇ ಸಮೀಕರಣದಲ್ಲಿ -12 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಇಲ್ಲಿ x ನ ಬೆಲೆಯು +12 ಆಗುತ್ತದೆ. ಈ ಎರಡನೇ ಸಮೀಕರಣದಲ್ಲಿ +5 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಇಲ್ಲಿ x ನ ಬೆಲೆಯು -5 ಆಗುತ್ತದೆ. ಹೀಗೆ ನಾವು ಈ ವರ್ಗ ಸಮೀಕರಣವನ್ನು ಬಿಡಿಸಿದಾಗ ನಮಗೆ x ನ ಬೆಲೆಗಳು +12 ಮತ್ತು x ನ ಬೆಲೆ -5 ಬಂದಿದೆ. ಇಲ್ಲಿ x ನ ಬೆಲೆಗಳು +12 ಮತ್ತು x ನ ಬೆಲೆ -5 ಬಂದಿರೋದ್ರಿಂದ ನಾವು ಇಲ್ಲಿ ಈ ಲಂಬಕೋನ ತ್ರಿಭುಜದ ಪಾದ ಮತ್ತು ಎತ್ತರಗಳ ಬೆಲೆಗಳನ್ನು ಕಂಡುಹಿಡಿಯಬೇಕಾಗಿದ್ದರಿಂದ ಪಾದ ಮತ್ತು ಎತ್ತರಗಳ ಅಳತೆಗಳು ಯಾವಾಗಲೂ ಪಾಸಿಟಿವ್ ಸಂಖ್ಯೆಗಳಾಗಿರುತ್ತವೆ ಅಥವಾ ಧನ ಸಂಖ್ಯೆಗಳಾಗಿರುತ್ತವೆ. ಹಾಗಾಗಿ ನಾವಿಲ್ಲಿ x ನ ಬೆಲೆಯನ್ನು ಋಣ ಚಿಹ್ನೆಯನ್ನು ಹೊಂದಿರುವ ಸಂಖ್ಯೆಯಾಗಿ ತೆಗೆದುಕೊಳ್ಳುವ ಬದಲು x ನ ಬೆಲೆಯನ್ನು ಧನ ಚಿಹ್ನೆಯನ್ನು ಹೊಂದಿರುವ ಸಂಖ್ಯೆ 12 ಆಗಿ ತೆಗೆದುಕೊಳ್ಳಬೇಕು. ಹಾಗಾಗಿ ಈ ಲಂಬಕೋನ ತ್ರಿಭುಜದ ಪಾದವನ್ನು ನಾವು x ಸೆಂಟಿಮೀಟರ್ ಆಗಿ ತೆಗೆದುಕೊಂಡಿರೋದ್ರಿಂದ ಇಲ್ಲಿ ನಾವು x ಅನ್ನು 12 ಸೆಂಟಿಮೀಟರ್ ಆಗಿ ತೆಗೆದುಕೊಳ್ಳಬೇಕಾಗಿದ್ದರಿಂದ ಲಂಬಕೋನ ತ್ರಿಭುಜದ ಪಾದ x ಸೆಂಟಿಮೀಟರ್ ಅಂದರೆ 12 ಸೆಂಟಿಮೀಟರ್ ಆಗುತ್ತದೆ. ಅದೇ ರೀತಿ ಲಂಬಕೋನ ತ್ರಿಭುಜದ ಎತ್ತರವನ್ನು ನಾವು ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಅಂದರೆ x -7 ಸೆಂಟಿಮೀಟರ್ ಆಗಿ ತೆಗೆದುಕೊಂಡಿರುವುದರಿಂದ ಇಲ್ಲಿ ಲಂಬಕೋನ ತ್ರಿಭುಜದ ಎತ್ತರ x -7 ಅಂದರೆ ಇಲ್ಲಿ x ನ ಬೆಲೆ 12 -7 ಅಂದರೆ 5 ಸೆಂಟಿಮೀಟರ್ ಆಗುತ್ತದೆ. ಸೊ ಹೀಗೆ ನಾವು ನೀಡಿದಂಥ ಈ ಹೇಳಿಕೆ ರೂಪದ ಸಮೀಕರಣವನ್ನು ಪೈಥಾಗೋರಸ್ನ ಪ್ರಮೇಯದ ಸಹಾಯದಿಂದ ಸಮೀಕರಣ ರೂಪದಲ್ಲಿ ಪರಿವರ್ತಿಸಿ ಆ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸಿ ನೀಡಿದಂಥ ಲಂಬಕೋನ ತ್ರಿಭುಜದ ಪಾದ ಮತ್ತು ಎತ್ತರದ ಅಳತೆಗಳನ್ನು ಕಂಡುಹಿಡಿದಿದ್ದೇವೆ. ಸೊ ನಾವೀಗ ಈ ಅಭ್ಯಾಸದ ಕೊನೆಯ ಲೆಕ್ಕ 6ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಒಂದು ಗುಡಿ ಕೈಗಾರಿಕೆಯು ಒಂದು ದಿನದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಮಡಿಕೆಗಳನ್ನು ತಯಾರಿಸುತ್ತದೆ. ಒಂದು ನಿರ್ದಿಷ್ಟ ದಿನದಲ್ಲಿ ಪ್ರತಿ ಮಡಿಕೆಯ ಉತ್ಪಾದನಾ ವೆಚ್ಚವು ರೂಪಾಯಿಗಳಲ್ಲಿ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯ 2ರಷ್ಟಕ್ಕಿಂತ 3 ಹೆಚ್ಚಾಗಿರುವುದನ್ನು ಗಮನಿಸಲಾಯಿತು. ಆ ದಿನದ ಒಟ್ಟು ಉತ್ಪಾದನಾ ವೆಚ್ಚವು ₹90 ಆದರೆ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯನ್ನು ಹಾಗೂ ಪ್ರತಿ ಮಡಿಕೆಯ ವೆಚ್ಚವನ್ನು ಕಂಡುಹಿಡಿಯಿರಿ. ಸೊ ಪ್ರಶ್ನೆಯಲ್ಲಿ ನಮಗೆ ಒಂದು ಗುಡಿ ಕೈಗಾರಿಕೆಯು ಒಂದು ದಿನದಲ್ಲಿ ಕೆಲವು ಸಂಖ್ಯೆಯ ಮಡಿಕೆಗಳನ್ನು ತಯಾರು ಮಾಡುತ್ತದೆ ಎಂಬುದನ್ನು ನೀಡಿದ್ದಾರೆ. ಹಾಗೆ ಆ ದಿನದಲ್ಲಿ ಪ್ರತಿ ಮಡಿಕೆಯ ಉತ್ಪಾದನಾ ವೆಚ್ಚ ಅಂದರೆ ಒಂದು ಮಡಿಕೆಯನ್ನು ತಯಾರು ಮಾಡಲಿಕ್ಕೆ ಖರ್ಚಾಗುವಂಥ ಹಣವು ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯ 2ರಷ್ಟಕ್ಕಿಂತ 3 ಹೆಚ್ಚಾಗಿದೆ ಎಂಬುದನ್ನು ನೀಡಿದ್ದಾರೆ. ಅದೇ ರೀತಿ ಆ ದಿನದ ಒಟ್ಟು ಉತ್ಪಾದನಾ ವೆಚ್ಚ ಅಂದರೆ ಆ ದಿನದಲ್ಲಿ ಒಟ್ಟು ಮಡಿಕೆಯನ್ನು ತಯಾರು ಮಾಡಲಿಕ್ಕೆ ಖರ್ಚಾದ ಹಣ ಎಷ್ಟಂತ ನೀಡಿದ್ದಾರೆ, ₹90 ಅಂತ ನೀಡಿದ್ದಾರೆ. ಹಾಗಾದರೆ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ ಎಷ್ಟು, ಅದೇ ರೀತಿ ಪ್ರತಿ ಮಡಿಕೆಯನ್ನು ತಯಾರು ಮಾಡಲಿಕ್ಕೆ ಖರ್ಚಾಗುವ ಹಣ ಅಥವಾ ವೆಚ್ಚ ಎಷ್ಟು ಎಂಬುದನ್ನು ಕಂಡುಹಿಡಲಿಕ್ಕೆ ನಮಗೆ ಹೇಳಿದ್ದಾರೆ. ಸೊ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯನ್ನು ನಮಗೆ ಕಂಡುಹಿಡಲಿಕ್ಕೆ ಹೇಳಿರೋದ್ರಿಂದ ನಾವಿಲ್ಲಿ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯನ್ನು x ಆಗಿರಲಿ ಎಂದು ತೆಗೆದುಕೊಳ್ಳೋಣ. ಹಾಗೆ ಪ್ರಶ್ನೆಯಲ್ಲಿ ನಮಗೆ ಒಂದು ನಿಬಂಧನೆಯನ್ನು ನೀಡಿದ್ದಾರೆ. ಈ ನಿಬಂಧನೆ ಈ ರೀತಿಯಾಗಿದೆ: ಒಂದು ನಿರ್ದಿಷ್ಟ ದಿನದಲ್ಲಿ ಪ್ರತಿ ಮಡಿಕೆಯ ಉತ್ಪಾದನಾ ವೆಚ್ಚವು ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯ 2ರಷ್ಟಕ್ಕಿಂತ 3 ಹೆಚ್ಚಾಗಿದೆ ಅಂತ ನೀಡಿದ್ದಾರೆ. ಸೊ ನಾವೀಗ ಈ ನಿಬಂಧನೆಯನ್ನು ಬಳಸಿಕೊಂಡು ಆ ದಿನ ತಯಾರಿಸಿದಂಥ ಪ್ರತಿ ಮಡಿಕೆಗೆ ತಗುಲುವ ವೆಚ್ಚವನ್ನು ಕಂಡುಹಿಡಿಯೋಣ. ಸೊ ಇಲ್ಲಿ ನಾವು ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯನ್ನು x ಆಗಿ ತೆಗೆದುಕೊಂಡಿದ್ದೇವೆ. ಸೊ ಇದರ 2ರಷ್ಟಕ್ಕಿಂತ ಅಂದರೆ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯ 2ರಷ್ಟಕ್ಕಿಂತ ಅಂದರೆ ಈ x ಗೆ 2ರಿಂದ ಗುಣಿಸಿಕೊಳ್ಳಬೇಕು. ಈ
ರೀತಿ ಎಕ್ಸ್ಗೆ 2ರಿಂದ ಗುಣಿಸಿಕೊಂಡಾಗ ಆ ಮಡಿಕೆಗಳ ಸಂಖ್ಯೆಯ 2ರಷ್ಟು ಆಗುತ್ತದೆ, ಅಂದರೆ 2x ಆಗುತ್ತದೆ. ಈ ಮಡಿಕೆಗಳ ಸಂಖ್ಯೆ 2ರಷ್ಟಕ್ಕಿಂತ ಎಷ್ಟು ಹೆಚ್ಚಾಗಿದೆ ಅಂತ ನೀಡಿದ್ದಾರೆ? 3 ಹೆಚ್ಚಾಗಿದೆ ಎಂದು ನೀಡಿರುವುದರಿಂದ ನಾವಿಲ್ಲಿ 2xಗೆ 3ಅನ್ನು ಕೂಡಿಸಿಕೊಳ್ಳಬೇಕು. ಹೆಚ್ಚಾಗಿದೆ ಅಂದರೆ ನಾವಿಲ್ಲಿ ಏನು ಮಾಡಬೇಕಂದ್ರೆ ಕೂಡಿಸಿಕೊಳ್ಳಬೇಕಾಗಿದ್ದರಿಂದ ಇಲ್ಲಿ ಪ್ರತಿ ಮಡಿಕೆಯನ್ನು ತಯಾರು ಮಾಡಲು ತಗುಲುವ ವೆಚ್ಚವು 2x + 3 ಆಗುತ್ತದೆ. ಸೊ ನಾವೀಗ ಮಡಿಕೆಗಳ ಸಂಖ್ಯೆ x ಮತ್ತು ಪ್ರತಿ ಮಡಿಕೆಯನ್ನು ತಯಾರು ಮಾಡಲು ತಗುಲುವ ವೆಚ್ಚ 2x + 3 ಇವುಗಳನ್ನು ಬಳಸಿಕೊಂಡು ನಾವೀಗ ಒಂದು ಸಮೀಕರಣವನ್ನು ಮಾಡಿಕೊಳ್ಳೋಣ. ಹಾಗೆ ಪ್ರಶ್ನೆಯಲ್ಲಿ ನೀಡಿರುವ ಈ ನಿಬಂಧನೆಯನ್ನು ಮುಂದುವರಿಸಿದಾಗ ಆ ದಿನದ ಒಟ್ಟು ಉತ್ಪಾದನಾ ವೆಚ್ಚವು 90 ರೂಪಾಯಿ ಆಗಿದೆ ಅಂತ ನೀಡಿದ್ದಾರೆ. ಸೊ ಒಟ್ಟು ಉತ್ಪಾದನಾ ವೆಚ್ಚವನ್ನು ನಾವು ಕಂಡುಹಿಡಿಯಬೇಕಾದ್ರೆ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ x ಮತ್ತು ಪ್ರತಿ ಮಡಿಕೆಯನ್ನು ತಯಾರು ಮಾಡಲು ತಗುಲುವ ವೆಚ್ಚ 2x + 3ಅನ್ನು ಗುಣಿಸಿಕೊಳ್ಳಬೇಕು. ಇವುಗಳ ಗುಣಲಬ್ಧವೇ ಒಟ್ಟು ಮಡಿಕೆಯನ್ನು ತಯಾರು ಮಾಡಲು ತಗುಲುವ ವೆಚ್ಚವಾಗಿರುತ್ತದೆ. ಅದರ ಪ್ರಶ್ನೆಯಲ್ಲಿ ನಮಗೆ ಒಟ್ಟು ಮಡಿಕೆಯನ್ನು ತಯಾರು ಮಾಡಲು ತಗುಲುವ ವೆಚ್ಚವು 90 ರೂಪಾಯಿ ಆಗಿ ನೀಡಿರುವುದರಿಂದ ನಾವಿಲ್ಲಿ x × 2x + 3 ಅಂದರೆ ಒಟ್ಟು ಮಡಿಕೆಯನ್ನು ತಯಾರು ಮಾಡಲು ತಗುಲುವ ವೆಚ್ಚ = ಅವರು ನೀಡಿರುವ ಬೆಲೆ 90 ರೂಪಾಯಿ ಎಂದು ಬರೆದುಕೊಂಡು ಈ ರೀತಿಯ ಒಂದು ಸಮೀಕರಣವನ್ನು ಮಾಡಿಕೊಳ್ಳಬೇಕು. ನಾವೀಗ ಈ ಸಮೀಕರಣವನ್ನು ಸಂಕ್ಷೇಪಿಸೋಣ. ಈ x ದಿಂದ 2xಗೆ ಗುಣಿಸಿಕೊಂಡಾಗ x × 2x 2x ದ ವರ್ಗವಾಗುತ್ತದೆ. ಅದೇ ರೀತಿ x ದಿಂದ 3ಗೆ ಗುಣಿಸಿಕೊಳ್ಳೋಣ, x × 3 3x ಆಗುತ್ತದೆ. ತದನಂತರ ಈ ಸಮೀಕರಣದ ಬಲಭಾಗದಲ್ಲಿರುವ 90ಅನ್ನು ಎಡಭಾಗಕ್ಕೆ ಸ್ಥಳಾಂತರಿಸಿದಾಗ +90 - 90 ಆಗಿ ಬಲಭಾಗವು 0 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ನಾವೀಗ ಈ ವರ್ಗ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸಿ ಈ ವರ್ಗ ಸಮೀಕರಣದಲ್ಲಿರುವ x ನ ಬೆಲೆಯನ್ನು ಕಂಡುಹಿಡಿಯೋಣ. ಸೊ ಈ ವರ್ಗ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸಬೇಕಾದ್ರೆ ನಾವಿಲ್ಲಿ x ವರ್ಗದ ಸಹಗುಣಕ 2 ಮತ್ತು ಸ್ಥಿರಾಂಕ -90ಅನ್ನು ಗುಣಿಸಿಕೊಳ್ಳಬೇಕು. ಇದನ್ನು ಗುಣಿಸಿಕೊಂಡಾಗ 2 × -90 -180 ಆಗುತ್ತದೆ. ಅದೇ ರೀತಿ ಮಧ್ಯದ ಪದ x ನ ಸಹಗುಣಕ 3 ಆಗಿದೆ. ಸೊ ನಾವಿಲ್ಲಿ 2 ಸಂಖ್ಯೆಗಳನ್ನು ಕಂಡುಹಿಡಿಯಬೇಕು. ಆ ಸಂಖ್ಯೆಗಳ ಗುಣಲಬ್ಧ ಎಷ್ಟು ಬರಬೇಕಂದ್ರೆ -180 ಬರಬೇಕು. ಅಂದರೆ x ವರ್ಗದ ಸಹಗುಣಕ ಮತ್ತು ಸ್ಥಿರಾಂಕವನ್ನು ಗುಣಿಸಿದಾಗ ಬರುವಂಥ ಗುಣಲಬ್ಧ ಆ 2 ಸಂಖ್ಯೆಗಳ ಗುಣಲಬ್ಧವಾಗಿರಬೇಕು. ಯಾವ ಸಂಖ್ಯೆಗಳನ್ನ ಗುಣಿಸಿ -180 ತಂದಿರ್ತೀರಲ್ವಾ ಅದೇ ಸಂಖ್ಯೆಯನ್ನು ಕೂಡಿಸಿ ಅಥವಾ ಕಳೆದಾಗ ಬರುವ ಮೊತ್ತವು ಮಧ್ಯದ ಪದ ಅಥವಾ x ನ ಸಹಗುಣಕ 3 ಆಗಿರಬೇಕು. ಆ ಸಂಖ್ಯೆಗಳೆಂದರೆ 15 ಮತ್ತು -12 ಆಗಿದೆ. ಏಕೆಂದರೆ 15 - 2 + 3 ಆಗುತ್ತದೆ. ಅದೇ ರೀತಿ ಇದೇ ಸಂಖ್ಯೆಗಳನ್ನು ಗುಣಿಸಿದಾಗ ಬರುವಂಥ ಗುಣಲಬ್ಧ -180 ಆಗುತ್ತದೆ. ಪ್ಲಸ್ ಇಂಟು ಮೈನಸ್ ಮೈನಸ್ 15 × 12 -180 ಆಗುತ್ತದೆ. ಹೀಗೆ ನಾವು ಈ ಸಂಖ್ಯೆಗಳನ್ನು ಪಡೆದುಕೊಂಡ ನಂತರ ನಾವೀಗ ಸಮೀಕರಣದ ಮೊದಲನೇ ಪದ 2x ವರ್ಗ, ಅದೇ ರೀತಿ ಸ್ಥಿರಾಂಕ ಅಥವಾ ಕೊನೆಯ ಪದ -90 ಅನ್ನು ಇದ್ದಾಗೆ ಬರೆದುಕೊಂಡು ಈ ಸಮೀಕರಣದ ಮಧ್ಯದ ಪದ 3x ಅನ್ನು ಈ 15 ಮತ್ತು -12 ಈ ಸಂಖ್ಯೆಗಳನ್ನು ಬಳಸಿಕೊಂಡು ಒಡೆದು ಬರೆಯಬೇಕು. ಹೀಗೆ ಬರೆದಾಗ ಈ ಸಮೀಕರಣದ ಮುಂದಿನ ಹಂತವು 2x ವರ್ಗ ಪ್ಲಸ್ 3x ಅನ್ನು ನಾವು 15x - 12x ಆಗಿ ಬರೆದಿದ್ದೇವೆ. ಕೊನೆಯ ಪದ -90 ಇದಾಗೆ ಇರುತ್ತದೆ =0 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ 4 ಪದಗಳಿರುವ ಈ ಸಮೀಕರಣವನ್ನು 2 ಪದಗಳಿರುವ 2 ಗುಂಪುಗಳಾಗಿ ಮಾಡಿಕೊಳ್ಳಬೇಕು. ಈ 2 ಪದಗಳಿರುವ ಒಂದು ಗುಂಪಿನಿಂದ ನಾವೀಗ x ಅನ್ನು ಸಾಮಾನ್ಯ ತೆಗೆಯೋಣ. x ಅನ್ನು ಸಾಮಾನ್ಯ ತೆಗೆದಾಗ ಮೊದಲನೇ ಪದದಲ್ಲಿ ಈ 2x ಮಾತ್ರ ಉಳಿಯುತ್ತದೆ, ಪ್ಲಸ್ ಎರಡನೇ ಪದದಲ್ಲಿ x ಸಾಮಾನ್ಯವಾಗಿರೋದ್ರಿಂದ 15 ಮಾತ್ರ ಉಳಿಯುತ್ತದೆ. ಈ ಮೈನಸ್ ಚಿಹ್ನೆ ಇಲ್ಲಿ ಇದ್ದ ಹಾಗೆ ಹಾಕಿಕೊಳ್ಳಬೇಕು. ಈ 2 ಪದಗಳಿರುವ ಈ ಗುಂಪಿನಿಂದ ನಾವು 6 ಅನ್ನು ಸಾಮಾನ್ಯ ತೆಗೆಯಬಹುದು. ಯಾಕಂದರೆ 6 ರಿಂದ ನಾವು 12ಕ್ಕೂ ಭಾಗಿಸಬಹುದು. ಅದೇ ರೀತಿ 6 15 90 ಆಗುವುದರಿಂದ ನಾವಿಲ್ಲಿ 6 ಅನ್ನು ಸಾಮಾನ್ಯ ತೆಗೆಯಬಹುದು. ಆದರೆ x ಅನ್ನು ಸಾಮಾನ್ಯ ತೆಗಿಲಿಕ್ಕೆ ಆಗುವುದಿಲ್ಲ. ಯಾಕಂದರೆ x ಮೊದಲನೇ ಪದದಲ್ಲಿದೆ, ಆದರೆ ಎರಡನೇ ಪದದಲ್ಲಿ ಇಲ್ಲದೆ ಇರೋದ್ರಿಂದ ನಾವು x ಅನ್ನು ಸಾಮಾನ್ಯ ತೆಗಿಬಾರದು, ಅಂದರೆ ತೆಗಿಲಿಕ್ಕೆ ಆಗೋದಿಲ್ಲ. ಹಾಗಾಗಿ 6 ಅನ್ನು ಸಾಮಾನ್ಯ ತೆಗಿತಾ ಇದ್ದೇನೆ. 6 ಅನ್ನು ಸಾಮಾನ್ಯ ತೆಗೆದಾಗ ಇಲ್ಲಿ 6 2 12 ಆಗೋದ್ರಿಂದ ಒಳಗಡೆ ಭಾಗಲಬ್ಧ 2 ಉಳಿಯುತ್ತದೆ. ಹಾಗೆ x ಅನ್ನು ಇದ್ದ ಹಾಗೆ ಬರೆದುಕೊಳ್ಳಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ 6 15 90 ಆಗೋದ್ರಿಂದ 90ರ ಜಾಗದಲ್ಲಿ 6 15 90 ಅಂದರೆ 15 ಬರೆದುಕೊಳ್ಳಬೇಕು. = ಬಲಭಾಗದಲ್ಲಿರುವ 0 ಇದ್ದ ಹಾಗೆ ಬರೆದುಕೊಳ್ಳಬೇಕು. ಸೊ ಮುಂದಿನ ಹಂತದಲ್ಲಿ ಈ 2x + 15 ಒಂದು ಅಪವರ್ತನವಾಗಿ ಉಳಿದಂತೆ ಈ x - 6 ಮತ್ತೊಂದು ಅಪವರ್ತನವಾಗಿ ಬರೆದುಕೊಂಡು ಈ ಸಮೀಕರಣವನ್ನು ಈ 2 ಅಪವರ್ತನಗಳ ಗುಣಲಬ್ಧವಾಗಿ ಬರೆದುಕೊಳ್ಳಬೇಕು. =0 ಇದ್ದ ಹಾಗೆ ಬರೆದುಕೊಳ್ಳಬೇಕು. ಸೊ ಮುಂದಿನ ಹಂತದಲ್ಲಿ ಈ 2 ಅಪವರ್ತನಗಳನ್ನು ಪ್ರತ್ಯೇಕವಾಗಿ 0ಗೆ ಸಮಗೊಳಿಸಿ ಈ ರೀತಿಯ 2
ಎರಡು ಸಮೀಕರಣಗಳನ್ನು ಮಾಡಿಕೊಂಡಾಗ ಮೊದಲನೇ ಸಮೀಕರಣವು 2x + 15 = 0, ಎರಡನೇ ಸಮೀಕರಣವು ಎರಡನೇ ಅಪವರ್ತದಿಂದ ಪಡೆದ ಎರಡನೇ ಸಮೀಕರಣವು ಇಲ್ಲಿ x - 6 = 0 ಆಗುತ್ತದೆ. ಸೊ ನಂತರ ನಾವೀಗ ಈ ಸಮೀಕರಣವನ್ನು ಬಿಡಿಸೋಣ. ಈ 2x ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. +15 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ +15 - 15 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ 2 × x ಅಂತ ಇದೆ, ಈ 2ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ×2 / 2 ಆಗಿ x ನ ಬೆಲೆಯಲ್ಲಿ -15/2 ಆಗುತ್ತದೆ. ಸೊ ಈ ಸಮೀಕರಣದಲ್ಲಿ ನಾವು ಎಡಭಾಗದಲ್ಲಿರುವ -6 ಬಲಭಾಗಕ್ಕೆ ಸ್ಥಳಾಂತರಿಸಬೇಕು. ಹೀಗೆ ಸ್ಥಳಾಂತರಿಸಿದಾಗ -6 + 6 ಆಗಿ ಇಲ್ಲಿ x ನ ಬೆಲೆಯು 6 ಆಗುತ್ತದೆ. ಸೊ ಹೀಗೆ ನಾವು ಈ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸಿದಾಗ x ನ ಬೆಲೆಗಳು -15/2 ಮತ್ತು +6 ಬಂದಿದೆ. ಆದರೆ ನಾವಿಲ್ಲಿ ಮಡಿಕೆಗಳ ಸಂಖ್ಯೆಯನ್ನು ಕಂಡುಹಿಡಿಯಬೇಕಾಗಿದ್ದರಿಂದ, ಅದೇ ರೀತಿ ಉತ್ಪಾದನಾ ವೆಚ್ಚವನ್ನು ಕಂಡುಹಿಡಿಯಬೇಕಾಗಿದ್ದರಿಂದ ನಾವಿಲ್ಲಿ ಧನ ಚಿಹ್ನೆ ಅಥವಾ ಪ್ಲಸ್ ಚಿಹ್ನೆಯನ್ನು ಹೊಂದಿರುವ x ನ ಬೆಲೆಯನ್ನು ಮಾತ್ರ ಪರಿಗಣಿಸಬೇಕು. ಏಕೆಂದರೆ ಮಡಿಕೆಗಳ ಸಂಖ್ಯೆ ಹಾಗೆ ತಗುಲುವ ವೆಚ್ಚ ಯಾವಾಗಲೂ ಧನ ಚಿಹ್ನೆಯನ್ನು ಹೊಂದಿರುವ ಸಂಖ್ಯೆಯಾಗಿರುತ್ತದೆ. ಹಾಗಾಗಿ ನಾವಿಲ್ಲಿ ಮಡಿಕೆಗಳ ಸಂಖ್ಯೆಯನ್ನು x ಆಗಿರಲಿ ಎಂದು ತೆಗೆದುಕೊಂಡಿರೋದ್ರಿಂದ ಇಲ್ಲಿ x ನ ಬೆಲೆಯು +6 ಬಂದಿರೋದ್ರಿಂದ ಆ ದಿನ ತಯಾರಾದ ಮಡಿಕೆಗಳ ಸಂಖ್ಯೆಯು ಇಲ್ಲಿ x ನ ಬೆಲೆ 6 ಆಗಿದೆ. ಹಾಗೆ ತಗುಲುವ ವೆಚ್ಚವನ್ನು ನಾವಿಲ್ಲಿ 2x + 3 ಆಗಿ ತೆಗೆದುಕೊಂಡಿದ್ದೆವು. ಇಲ್ಲಿ x ನ ಬೆಲೆಯು 6 ಆಗಿರೋದ್ರಿಂದ ಈ 2x + 3ರಲ್ಲಿ x ನ ಬೆಲೆಯನ್ನು ಆದೇಶಿಸಿ ಇದರ 2x + 3ರ ಬೆಲೆಯನ್ನು ಕಂಡುಹಿಡಿಯೋಣ. ಸೊ 2 × x ನ ಬೆಲೆ 6 ತೆಗೆದುಕೊಳ್ಳಬೇಕು, ಪ್ಲಸ್ 3 ಇದ್ದ ಹಾಗೆ ಬರೆದುಕೊಳ್ಳಬೇಕು. = 2 × 6 ಅಂದರೆ 12 ಆಗುತ್ತದೆ. 12 + 3 15 ಆಗುತ್ತದೆ. ಆದ್ದರಿಂದ ಪ್ರತಿ ಮಡಿಕೆಯನ್ನು ತಯಾರು ಮಾಡಲು ತಗುಲುವ ವೆಚ್ಚವು ಇಲ್ಲಿ 15 ರೂಪಾಯಿ ಆಗುತ್ತದೆ.